ಹಾಯ್ ಸ್ನೇಹಿತರೆ, ನಾವೀಗ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ನಾವಿದ್ದಿದ್ದು ರೂಮ್ ಖಾಲಿ ಮಾಡಿ ಬೆಳಗ್ಗೆನೇ ಹೊರಟು. ಈ ಒಂದು ವಿಡಿಯೋ ಧರ್ಮಸ್ಥಳದಿಂದ ಮುಂದುವರೆದ ಭಾಗ ಆಗಿರುತ್ತೆ. ನೀವೇನಾದರೂ ಧರ್ಮಸ್ಥಳದ ಲಾಗ್ ನೋಡಿಲ್ಲ ಅಂದರೆ ಮೇಲ್ಗಡೆ ಬರ್ತಾರೆ ಐ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ. ನಾವಿವಾಗ ಧರ್ಮಸ್ಥಳದ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ನಾವಿಲ್ಲಿಂದ ಡೈರೆಕ್ಟ್ ಕುಕ್ಕೆಗೆ ಹೋಗ್ತಾಯಿಲ್ಲ. ಕುಕ್ಕೆಯಲ್ಲಿ ಮಧ್ಯದಲ್ಲಿ ಸಿಗೋದಂಥ ಕೊಕ್ಕಡದ ಮಹಾಗಣಪತಿ ಅಥವಾ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಡೈರೆಕ್ಟಾಗಿ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಬೆಳಗ್ಗೆ 9 ಗಂಟೆಗೆ ಬಸ್ ಇರುತ್ತೆ. ನೋಡಿ, ಇದೇ ಗಂಟೆ ಗಣಪತಿ ದೇವಸ್ಥಾನ. ಈ ಒಂದು ಗಂಟೆ ಗಣಪತಿಯ ದೇವಸ್ಥಾನದ ಪೂರ್ತಿ ವಿಡಿಯೋ ಏನಾದರೂ ನೋಡಬೇಕಂದ್ರೆ ಆ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ವಿಡಿಯೋದ ಒಂದು ಲಿಂಕ್ನ ಹಾಕಿರ್ತೀನಿ, ನೀವು ನೋಡ್ಬೋದು. ಈ ಒಂದು ದೇವಸ್ಥಾನದ ಸ್ಪೆಷಲ್ ಏನಪ್ಪ ಅಂದರೆ ಎಲ್ಲಿ ನೋಡಿದ್ರು ಗಂಟೆಗಳೇ ಇರುತ್ತೆ. ಯಾಕೆ ಅಂತ ಅಂದರೆ ಏನಾದರೂ ಕೋರಿಕೆ ಇದ್ದರೆ ಇಲ್ಲಿ ಅದು ಈಡೇರಿದ ಮೇಲೆ ಗಂಟೆ ಬಂದು ಇಲ್ಲಿ ಕಟ್ತಾರೆ. ಈ ದೇವಸ್ಥಾನ ವಿಶೇಷ ಇನ್ನೊಂದು ಏನಪ್ಪ ಅಂತ ಅಂದರೆ ಈ ದೇವಸ್ಥಾನಕ್ಕೆ ಯಾವುದೇ ದೇವಾಲಯದ ಕಟ್ಟಡಗಳಿಲ್ಲ. ಇದು ಓಪನ್ ದೇವಸ್ಥಾನ. ಇಲ್ಲಿಗೆ ದಿನಕ್ಕಿಲ್ಲಾಂದರೂ ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಬಂದು ಹೋಗ್ತಾ ಇರ್ತಾರೆ. ನಾವಿಲ್ಲಿ ದೇವ್ರ ದರ್ಶನ ಮಾಡಿ ಇಲ್ಲಿಂದ ನಾವು ನೆಕ್ಸ್ಟು ಕುಕ್ಕೆಗೆ ಬಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಡೈರೆಕ್ಟಾಗಿ ಕೊಕ್ಕಡದಿಂದ ಬಸ್ ಇರುತ್ತೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ಅಂತ ಅಂದರೆ ಈ ಒಂದು ವಿಡಿಯೋದಲ್ಲಿ ಕುಕ್ಕೆ, ಹೊರನಾಡು, ಶೃಂಗೇರಿ ಎಲ್ಲ ಪ್ಲೇಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಮಾಡಿಕೊಂಡು ಇಲ್ಲೇ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಬಸ್ ಹತ್ಕೊಂಡು ಬಂದಿದ್ದು ಹೊರನಾಡಿಗೆ. ಕುಕ್ಕೆಯಿಂದ ಹೊರನಾಡಿಗೆ ಹೇಗೆ ಬಂದು ಅಂತ ಬಸ್ ಜರ್ನಿ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋ ಕೂಡ ನೋಡ್ಬೋದು ನೀವು. ಹೊರನಾಡು ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ನಾವು ಬಂದಿದ್ದು ಶ್ರೀ ಶಾರದಾಂಬ ಶೃಂಗೇರಿ ಟೆಂಪಲ್ಗೆ. ಇಲ್ಲಿನ ಒಂದು ಅದ್ಭುತವಾದ ದೇವಸ್ಥಾನಗಳನ್ನ ನೋಡಿದ ಮೇಲೆ ಮನಸ್ಸಿಗಂತೂ ತುಂಬ ಖುಷಿಯಾಯಿತು. ಸ್ನೇಹಿತರೆ, ಶೃಂಗೇರಿ ದೇವಸ್ಥಾನವನ್ನು 8ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಕಟ್ಟಿಸ್ತಾರೆ. ಅವರ ಶಿಷ್ಯಂದ್ರಿಗೋಸ್ಕರ ಈ ಒಂದು ದೇವಸ್ಥಾನವನ್ನು ಕಟ್ಟಿಸಿರ್ತಾರೆ. ಮತ್ತು ಅವರು ಕೂಡ 12 ವರ್ಷಗಳ ಕಾಲ ಇಲ್ಲಿ ನೆಲೆಸಿರ್ತಾರೆ. ನಂತರ ಈ ಒಂದು ದೇವಸ್ಥಾನವನ್ನು ವಿಜಯನಗರದ ಅರಸರು ನವೀಕರಿಸ್ತಾರೆ. ಶ್ರೀ ಶಂಕರಾಚಾರ್ಯರು ಕಟ್ಟಿಸಿದಂಥ 4 ಪೀಠಗಳಲ್ಲಿ ಇದು ಪ್ರಮುಖವಾದದ್ದು ಹಾಗೂ ಮೊದಲನೇದು ಅಂತ ಕೂಡ ಹೇಳ್ತಾರೆ. ಇಲ್ಲಿರುವ ಪ್ರಮುಖ ದೇವಾಲಯಗಳಂದರೆ ಶ್ರೀ ಶಾರದಾಂಬ ದೇವಸ್ಥಾನ, ಶ್ರೀ ವಿದ್ಯಾಶಂಕರ ದೇವಸ್ಥಾನ ಮತ್ತು ಪಾರ್ಶ್ವನಾಥ ಜೈನ ದೇವಾಲಯ. ಸ್ನೇಹಿತರೆ, ಇದೇ ನೋಡಿ ವಿದ್ಯಾಶಂಕರ ದೇವಸ್ಥಾನ. ಈ ಒಂದು ಹೆರಿಟೇಜ್ ದೇವಸ್ಥಾನ ಹೇಗಿದೆ ಅಂತಂದರೆ ಒಳಗಡೆ ಹೋಗ್ತಿದ್ದಂಗೆ ಒಂದು ಅದ್ಭುತವಾದ ಶಿಲ್ಪಕಲೆಗಳನ್ನ ನೋಡ್ಬೋದು. ಒಳಗಡೆ ಆಗಲಿ ಹೊರಗಡೆ ಕೂಡ ಆಗಲಿ ಸುತ್ತ ಒಂದು ಶಿಲ್ಪಕಲೆಗಳು ತುಂಬ ಅದ್ಭುತವಾಗಿದೆ. ಒಂದೊಂದು ಶಿಲ್ಪಕಲೆಗಳು ಕೂಡ ಒಂದೊಂದು ಕಥೆಗಳನ್ನ ಇಲ್ಲಿ ಹೇಳ್ತದೆ. ಮತ್ತು ನಾನಂತೂ ತುಂಬ ಹೊತ್ತು ಶೃಂಗೇರಿಯಲ್ಲಿ ಸ್ಪೆಂಡ್ ಮಾಡಿದೆ ಈ ಒಂದು ಶಿಲ್ಪಕಲೆಗಳನ್ನ ನೋಡ್ತಾ. ಸುತ್ತ ಪ್ರತಿಯೊಂದನ್ನು ನಾನು ಅಬ್ಸರ್ವ್ ಮಾಡ್ತಾ ಹೋದೆ. ಪ್ರತಿಯೊಂದು ಕೆತ್ತನೆ ಕೂಡ ಅದ್ಭುತವಾಗಿದೆ. ಈ ಥರ ಒಂದು ಕೆತ್ತನೆಗಳನ್ನ ನನಗೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ.
ಈ ಒಂದು ದೇವಸ್ಥಾನದ ಪಕ್ಕದಲ್ಲೇ ಒಂದು ನದಿ ಹರಿಯುತ್ತೆ. ಆ ಒಂದು ನದಿಯ ಹೆಸರು ತುಂಗಾ ನದಿ ಅಂತ. ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಸಲ ಈ ದೇವಸ್ಥಾನಕ್ಕೆ ಬಂದಾಗ ಈ ನದಿ ತುಂಬ ನೀರು ಹರಿತಾ ಇತ್ತು ಮತ್ತು ಕೆಳಗಡೆ ಕೂಡ ಅಲೌ ಮಾಡ್ತಾಯಿದ್ರು. ಬಟ್ ಇವಾಗ ಕೆಳಗಡೆ ಅಲೌ ಮಾಡ್ತಾಯಿಲ್ಲ. ಏಕೆಂದರೆ ಕೆಳಗಡೆ ಅಲೌ ಮಾಡಿದಾಗ ಕೆಳಗಡೆ ತುಂಬ ಮೀನುಗಳು ಇಲ್ಲಿ ಇರ್ತಿದ್ದವು. ಬಟ್ ನಾವು ಹೋದಾಗ ಈ ಒಂದು ಜಾಗದಲ್ಲಿ ಮೀನುಗಳು ಅಷ್ಟು ಕಾಣಿಸ್ಲಿಲ್ಲ, ಪ್ಲಸ್ ನೀರು ಕೂಡ ಕಮ್ಮಿ ಇತ್ತು. ಬಟ್ ಕೆಳಗಡೆ ಕೂಡ ಅಲೌಡ್ ಮಾಡ್ತಿರ್ಲಿಲ್ಲ ಹೋಗ್ಲಿಕ್ಕೆ. Artlist.io. ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಕೊನೆಗೆ ನಾವು ಬಂದಿದ್ದು ಈ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ. ಈ ಒಂದು ಶೃಂಗೇರಿಯಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿದೆ ಅಂದರೆ ಈ ಒಂದು ಹ್ಯಾಂಗಿಂಗ್ ಬ್ರಿಡ್ಜು. ಮತ್ತು ಈ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಇಲ್ಲಿಂದ ಕೊನೆಯವರೆಗೂ ನಡ್ಕೊಂಡು ಹೋಗಿದ್ದು. ಇದಂತೂ ನಮಗೆ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇತ್ತು ಮಾತ್ರ. ಮತ್ತು ಇಲ್ಲಿಂದ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಆ್ಯಕ್ಚುಲಿ ಇದರಿಂದ ಕೆಳಗಡೆ ಕೂಡ ಹೋಗಿ ನೀರಲ್ಲಿ ಆಟ ಕೂಡ ಆಡ್ದೋ ನಾವು. ಈ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮಾತ್ರ ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದು ವಿಶೇಷ ಏನಂದರೆ ಇಲ್ಲಿಂದ ನಾವು ದೇವಸ್ಥಾನ ನೋಡ್ತಾ ಇದ್ದೋ. ತುಂಬ ಅದ್ಭುತವಾದ ಒಂದು ವ್ಯೂ ಕಾಣಿಸ್ತಾ ಇತ್ತು ಇಲ್ಲಿಂದ. ಏಕೆಂದರೆ ಸನ್ಸೆಟ್ ಟೈಮ್ ಬೇರೆ ಆಗಿತ್ತು ನೋಡಿ. ಸೂರ್ಯ ಕೂಡ ಕರೆಕ್ಟಾಗಿ ದೇವಸ್ಥಾನದ ಗೋಪುರದ ನೇರದಲ್ಲೇ ಮುಳುಗ್ತಾ ಇದ್ದ. ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣದೇ ಇರ್ಬೋದು ರಿಫ್ಲೆಕ್ಷನಿಂದ, ಬಟ್ ನಾವಂತೂ ಕಣ್ಣಾರೆ ಕಂಡಿದ್ದು ಮಾತ್ರ ತುಂಬ ಅದ್ಭುತವಾಗಿತ್ತು. ಕೊನೆಗೆ ಒಳ್ಳೆ ವ್ಯೂ ನೋಡಿ ಇಲ್ಲಿಂದ ಬ್ರಿಡ್ಜ್ ಕೆಳಗಡೆ ಕೂಡ ಹೋದೋ. ಆ್ಯಕ್ಚುಲಿ ಬ್ರಿಡ್ಜ್ ಕೆಳಗಡೆ ಹೋದ್ಮೇಲೆ ಸ್ವಲ್ಪ ಹೊತ್ತು ನೀರಲ್ಲಿ ಕೂಡ ಸ್ವಲ್ಪ ಹೊತ್ತು ಆಟ ಆಡ್ದು. ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇದೇ ಥರ ಪ್ರಸಿದ್ಧವಾದ ಪ್ಲೇಸ್ಗಳಿಗೆ ಹೋಗಿ ಈ ಒಂದು ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.